ನಮಸ್ಕಾರ. IPL ಕಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇನ್ನು RCB ಫ್ಯಾನ್ಸ್ ಸಖತ್ ಖುಷಿಯಾಗಿದ್ದಾರೆ. ಇದಕ್ಕೆ ಕಾರಣ ನಿನ್ನೆ ನಡೆದಂತಹ RCB ವರ್ಸಸ್ CSK ಮ್ಯಾಚ್ನಲ್ಲಿ RCB ಭರ್ಜರಿ ಗೆಲುವನ್ನು ಸಾಧಿಸಿದೆ. CSK ಟೀಮ್ನ ಅವರ ಹೋಮ್ ಗ್ರೌಂಡ್ ಚೆನ್ನೈನಲ್ಲೇ ಮಣ್ಣು ಮುಕ್ಕಿಸಿದೆ. ಈ ಕುರಿತು ಸಾಕಷ್ಟು ಮಾತಾಡೋಕಿದೆ. ಇದರ ಜೊತೆ ಇವತ್ತಿನ ಮ್ಯಾಚ್ ಮುಂಬೈ ಇಂಡಿಯನ್ಸ್ ಮತ್ತು ಗುಜರಾತ್ ಟೈಟನ್ಸ್ ನಡುವೆ ನಡೀತಾ ಇದೆ. ಈ ಕುರಿತು ಕೂಡ ಮಾತನಾಡೋಣ. ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಸ್ಟುಡಿಯೋಗೆ ಜಾಯ್ನ್ ಆಗಿರುವಂತಹ ಗೆಸ್ಟ್ ಅನ್ನ ವೆಲ್ಕಮ್ ಮಾಡೋಣ. ಕ್ರೀಡಾ ವಿಶ್ಲೇಷಕರಾಗಿರುವಂತಹ ಮಲ್ಲಿಕಾರ್ಜುನ್ ಪಾಟೀಲ್ ಸರ್, ವೆಲ್ಕಮ್ ಟು ದ ಶೋ. ಎಸ್, ಹೆಲೋ ಸರ್. ಇನ್ನು ನಿನ್ನೆ ನಡೆದಿರುವಂತಹ ಮ್ಯಾಚ್ ಐ ಥಿಂಕ್ ನೀವು ನೋಡೇ ಇರ್ತೀರಾ. ಸೊ ಒಂದು ಹಬ್ಬ ಅಂತಾನೆ ಹೇಳ್ಬೋದು RCB ಫ್ಯಾನ್ಸ್ಗೆ. ಯುಗಾದಿಗೊಂದು ಭರ್ಜರಿ ಗಿಫ್ಟ್ ಕೊಟ್ಬಿಟ್ಟಿದ್ದಾರೆ, ಅದು CSK ವಿರುದ್ಧದ ಗೆಲುವು. ಎಸ್, ಸೊ ಹೇಗಿತ್ತು ಸರ್ ನಿನ್ನೆ ಮ್ಯಾಚ್? ನಿನ್ನೆ ಮ್ಯಾಚ್ ಮುಗಿದ ಮೇಲೂ ಕೂಡ ನಾನು ಟಿವಿನ ನೋಡ್ತಾನೆ ಇದ್ದೆ. ಯಾಕೆಂದ್ರೆ ಒಂದು ವಿಷಯಕ್ಕೆ ರಾಯ್ಡು ಅಂತ ಹೇಳಿ ಒಬ್ಬ ದೊಡ್ಡ ಕ್ರೀಡಾ ಅಭಿಮಾನಿ, ಅದರಲ್ಲೂ ಕೂಡ ಈತ ಯಾಕೆ ಗೊತ್ತಿಲ್ಲ RCBನ ಕಂಡ್ರೆ ಆಗಲ್ಲ ಈ ವ್ಯಕ್ತಿಗೆ, ಈತನ ಕಂಡ್ರೆ ನಮ್ಮ RCB ಫ್ಯಾನ್ಸ್ಗಂತೂ ಆಗೋದೇ ಇಲ್ಲ. ಈತನ ಮುಖ ಹೇಗಿರುತ್ತೆ ಅನ್ನೋದನ್ನು ನೋಡೋದಕ್ಕೊಂದು ಕ್ಯೂರಿಯಾಸಿಟಿ ಇತ್ತು ನನಗೆ. ಅದಾದಮೇಲೆ ಬಂದರು ಒಂದು ಸ್ವಲ್ಪ ಮುಖ ಹೇಗಾಗಿತ್ತು ಅಂತಂದರೆ ಏನೋ ಅಪರಾಧ ಮಾಡಿಬಿಟ್ಟಿದ್ದೀನಿ ಅನ್ನೋ ಥರ ಮುಖ ಇತ್ತು. ಆಮೇಲೆ ಕಾಟಾಚಾರಕ್ಕೆ ಇಲ್ಲ ಈ ಸರಿ RCB ತುಂಬ ಚೆನ್ನಾಗಿದೆ, ಗೆದ್ದಿದ್ದಾರೆ, ಹಾಗೆ ಹೀಗೆ ಅಂತ ಹೊಗಳಿದ. ಖಂಡಿತವಾಗ್ಲೂ ಅವ್ರಿಗಂತೂ ಮುಟ್ಟು ನೋಡ್ಕೊಳ್ಳುವಂಗೆ RCB ನಿನ್ನೆ ಆಟ ಆಡಿದೆ ಅಂತ. ಓಕೆ, ಇನ್ನು ನೆಕ್ಸ್ಟ್ ನಮ್ಮ RCB ಆಟಕ್ಕೆ ಬಂದರೆ ಖಂಡಿತವಾಗ್ಲೂ ಎಂಥ ಹಬ್ಬ ಅಂತಂದರೆ ಎಲ್ಲ ವಿಭಾಗದಲ್ಲೂ ಕೂಡ ನಮ್ಮವರು ಮಿಂಚ್ ಹರಿಸ್ಬಿಟ್ರು. ಬ್ಯಾಟಿಂಗು, ಬಾಲಿಂಗು, ಫೀಲ್ಡಿಂಗು, ಆಲ್ರೌಂಡರ್ಸ್ ಹೆಂಗಿತ್ತು ಅಂತಂದರೆ ಆ ಚೆನ್ನೈನವರ ಈ ಥರ ಇಷ್ಟು ಕೆಡ್ದಾಗ ಆಡ್ತಾ ಇದ್ದಾರೆ ಅಂತ ಅನಿಸ್ಬಿಡ್ತು. ನಮ್ಮ ಟೀಮ್ ನೋಡಿಬಿಟ್ರೆ ನಮಗೆ ಒಂಥರ ಹೆಮ್ಮೆ. ಇಡೀ ನಮಗೆ 18 ಸೀಸನ್ಗಳಲ್ಲಿ ಮೊದಲ ಬಾರಿ ಅನಿಸುತ್ತೆ 2 ಮ್ಯಾಚ್, ಆರಂಭದ 2 ಮ್ಯಾಚ್ ನಾವು ಗೆದ್ದಿದ್ದೀವಿ. ಎಷ್ಟು ಖುಷಿಯಾಗಿದ್ದೀವಿ ಅಂದರೆ ರನ್ ರೇಟ್ ಹೈ ಅಲ್ಲಿದೆ, ಎಲ್ಲರೂ ಫಾರ್ಮ್ನಲ್ಲಿದ್ದಾರೆ. ಮತ್ತು ಚಫಾಕ್ನಲ್ಲಿ ನಾವು 6155 ದಿನಗಳ ಬಳಿಕ, ಅಂದರೆ ನಮ್ಮ ರಾಹುಲ್ ದ್ರಾವಿಡ್ ಅವರು 2008ರಲ್ಲಿ ಮೊದಲ ಸೀಸನ್ನಲ್ಲಿ ಮುನ್ನಡೆಸಿದಾಗ ಅವಾಗ ನಾವು ಗೆದ್ದಿದ್ವಿ. ಅವಾಗ ಅನಿಲ್ ಕುಂಬ್ಳೆ ಅವರು ಅದ್ಭುತವಾದಂಥ ಬಾಲಿಂಗನ್ನು ಹಾಕಿದ್ರು. ಅದನ್ನು ನಿನ್ನೆ ಹ್ಯಾಸಲ್ವುಡ್ ಅವರು ಹಾಕಿದ್ರು. ನಿನ್ನೆ ನೋಡಿ ಪ್ರತಿಯೊಬ್ಬ ಆಟಗಾರರು ಕೂಡ ಮೊದಲಿನಿಂದ ಫಿಲ್ ಸಾಲ್ಟ್, ನಮಗೆ ಕೊಹ್ಲಿ, ಅದಾದ ನಂತರ ರಜತ್ ಪತ್ತೇದಾರು, ಆಮೇಲೆ ಕೊನೆಯಲ್ಲಿ ಡೇವಿಡ್, ಎಲ್ಲರೂ ಕೂಡ ತುಂಬ 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 ಚೆನ್ನಾಗಿ ಬ್ಯಾಟಿಂಗ್ ಮಾಡಿದರು. ನಾನು ಅಂದ್ಕೊಂಡೆ ಓಕೆ 190+ ರನ್ ಆಗಿದೆ, ಖಂಡಿತವಾಗ್ಲೂ ಒಂದು ಫೈಟಿಂಗ್ ಅಂತೂ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಚಪಾಕ್ನಲ್ಲಿ ಅದು ಅವ್ರ ತವರ ಅಂಗಳದಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ, ಅವ್ರು ಬಿಟ್ಕೊಡೋ ಮಾತೇ ಇಲ್ಲ. ಬಟ್ ಎಲ್ಲಿ ಮೊದಲ ಓವರ್ನಿಂದನೇ ಅವ್ರು ಇವರು ನಮಗೆ ಬಿಟ್ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಆಮೇಲೆ ಹ್ಯಾಸಲ್ವುಡ್ ಬಂದು ಒಂದೇ ಓವರಲ್ಲಿ 2 ವಿಕೆಟ್ನ ತೊಗೊಂಡ್ರು. ಭುವನೇಶ್ವರ್ ಕುಮಾರ್ ಇಷ್ಟು ಚೆನ್ನಾಗಿ ಲೈನ್ ಆ್ಯಂಡ್ ಲೆಂತ್ನ ಮೇಂಟೈನ್ ಮಾಡಿದರು. ಆಮೇಲೆ ಯಶ್ ದಯಾಳ್ ತುಂಬ ಚೆನ್ನಾಗಿ ಹಾಕಿದರು. ಶ್ರೇಯಸ್ ಶರ್ಮಾ ರನ್ ಕಂಟ್ರೋಲ್ ಮಾಡಿದರು. ಆಮೇಲೆ ಲಿವಿಂಗ್ಸ್ಟನ್ ತುಂಬ ಚೆನ್ನಾಗಿ ಬಾಲಿಂಗನ್ನು ಹಾಕಿದರು. ನಿನ್ನೆ ಎಲ್ಲದರಲ್ಲೂ ಕೂಡ ನನಗೆ RCBನ ಕೆಲವ್ರಿಗೆ ಏನಾಗಿಬಿಟ್ಟಿದೆ ಅಂದರೆ, ಈಗ ನಾವು 17 ಸೀಸನ್ ನೋಡಿದ್ದೀವಲ್ಲ, RCBನ ಹೀಗೆ ಆಡ್ತಾ ಇರೋದು ಅನ್ನುವಂಥದ್ದು ಒಂದು ಮನಸ್ಥಿತಿ ಬಂದಿದ್ದೀವಿ. ಒಂದು ಎಲ್ಲರೂ ಕೂಡ RCB ಒಂದು ಸ್ವಲ್ಪ ಈ ಒಂದು ಏನು ನಾವು ಆಟಗಾರನ್ನ ಪರ್ಚೇಸ್ ಮಾಡುವಾಗ ಎಲ್ಲರೂ ಕೂಡ ಬೈದಿದ್ದು, ಮ್ಯಾಕ್ಸ್ವೆಲ್ನ ಬಿಟ್ಟರು, ಫಾಫ್ ಡುಪ್ಲೆಸಿನ ಬಿಟ್ಟರು, ಸಿರಾಜನ್ನ ಬಿಟ್ಟರು. ಬಟ್ ಈಗ ಒಂದು ಲೆಕ್ಕಾಚಾರಕ್ಕೆ ಬಂದಿದ್ದಾರೆ, ಹೌದು ಬಿಟ್ಟು ಎಷ್ಟು ಒಳ್ಳೆ ಕೆಲಸ ಮಾಡಿದರು ಹಾಗಂತ ಹೇಳಿ ಅವ್ರ ಮೇಲೆ ದ್ವೇಷ ಇಲ್ಲ. ಬಟ್ ನಮಗೆ ಒಂದು ಪರ್ಫೆಕ್ಟ್ ತಂಡವನ್ನು ಕಟ್ಟಿದ್ವಿ. 17 ವರ್ಷ ಏನು ತಪ್ಪುಗಳನ್ನು ಮಾಡಿದ್ವಿ ಎಲ್ಲದರಲ್ಲೂ ಕೂಡ ಫಿಲ್ ಮಾಡಿದ್ದಾರೆ. ನಾವು ಪ್ರತಿ ಸರಿ ತುಂಬ ದೊಡ್ಡ ಸ್ಟಾರ್ ಆಟಗಾರನ ತೊಗೊಂಡು ವೀಕ್ ಬೌಲರ್ಸ್ಗಳನ್ನು ತೊಗೋತಾ ಇದ್ವಿ. ಬಟ್ ಈ ಸರಿ ತುಂಬ ಒಳ್ಳೆ ಬಾಲಿಂಗ್, ಎಷ್ಟು ಚೆನ್ನಾಗಿದೆ ಡೆಪ್ತು ಅಂತಂದರೆ ನಮಗೆ ಲಿವಿಂಗ್ಸ್ಟೋನ್ ಆಲ್ರೌಂಡರ್ ಆಟಗಾರನಾಗಿ ನಿನ್ನೆ ಅವರ ಪ್ರದರ್ಶನ ತೋರಿಸ್ಕೊಂಡ್ರು. ಆಮೇಲೆ ಹ್ಯಾಸಲ್ವುಡ್, ಆಮೇಲೆ ಯಶ್ ದಯಾಳು, ಭುವನೇಶ್ವರ್ ಕುಮಾರು, ಸುಯೇಶ್ ಶರ್ಮಾ ಇಂಥ ಬಾಲಿಂಗ್ ಪಡೆ ಇದ್ದಾಗ ಖಂಡಿತವಾಗ್ಲೂ ನಾವು 190 ಖಂಡಿತವಾಗ್ಲೂ ಅದನ್ನು ಮಾಡ್ಕೊಂಡ್ವಿ. ನಿನ್ನೆ ಏನು ಚಪಾಕ್ನಲ್ಲಿ ವಿಸಲ್ ಬಂದಾಗಿಬಿಟ್ಟಿತ್ತು. ಅವ್ರದ್ದು ಹೆಂಗಿದ್ರು ವಿಸಲ್ ಫೋಡು ಅಂತಾರಲ್ಲ, ಅಲ್ಲಿ ಬರೀ RCB ಕೊಹ್ಲಿ ಅದನ್ನು ಕೇಳೋದಕ್ಕೆ ನನಗೆ ಇನ್ನೂ ದೊಡ್ಡ ಖುಷಿ ಆಯಿತು. ಪ್ರತಿ ಸರಿ ನಾವು ಬೆಂಗಳೂರು ಮ್ಯಾಚ್ ನಡೆದಾಗ ಆಲ್ಮೋಸ್ಟ್ ಅರ್ಧ ಹಳದಿ ಅಂಗಿಗಳೇ ಕಾಣಿಸ್ತಾವೆ. ನಾನು ಏನಪ್ಪ ಇದು ಬೆಂಗಳೂರ ಚೆನ್ನೈ ಅಂತಿದ್ದೆ. ಬಟ್ ಫಸ್ಟ್ ಟೈಮ್ ಅನ್ಸುತ್ತೆ ನನಗೆ ಚೆನ್ನೈ ಅಂಗಳದಲ್ಲಿ ಅಷ್ಟೊಂದು RCB ಜರ್ಸಿಗಳು ಕಾಣಿಸಿದ್ದು. ಆ ಒಂದು ಮಜಾ ಇತ್ತಲ್ಲ ನಿನ್ನೆದು, ತುಂಬ ಚೆನ್ನಾಗಿತ್ತು. ಆ ಗೆಲುವು ಖಂಡಿತವಾಗ್ಲೂ RCB ಫ್ಯಾನ್ಸಿಗೆ ಡಬಲ್ ಖುಷಿ ಕೊಟ್ಟಿದೆ. ಪ್ರತಿ ಸರಿ 2024ರಲ್ಲಿ ನಾವು ಅವ್ರ ಜೊತೆ ಹೇಗೆ ಗೆದ್ವಿ, ಆ ಕೊನೆ ಫೈನಲ್ ಫೈಟು, ಧೋನಿ ಬಂದು ಅದನ್ನು ಕೊನೆಯಲ್ಲಿ ವಿಕೆಟ್ ಹೋಗಿದ್ದು, ಯಶ್ ದಯಾಳ್ ಸಂಭ್ರಮ ಮಾಡಿದ್ದು, ಅದು ಇನ್ನೂ ಕೂಡ ತಲೆಯಲ್ಲಿದೆ. ಅದಾದ ನಂತರ ಶೇಡ್ ತೆರಿಸ್ಕೊಳ್ತಾರೆ ಅಂತ ಅನ್ಕೋತಾ ಇದ್ವಿ. ನನಗೂ ಕೂಡ ಅನ್ನಿಸ್ತಾ ಇತ್ತು 50-50
ಚಾನ್ಸಸ್ ಇದೆ, ಯಾಕಂದರೆ ಅವ್ರ ನೆಲದಲ್ಲಿ ನಾವು ಅಷ್ಟು ಸುಲಭವಾಗಿ ಗೆಲ್ತೀವ ಇಲ್ವಾ ಅಂತ ಅನ್ಕೋತಾ ಇದ್ವಿ. ಬಟ್ ಇಷ್ಟು ಈಸಿಯಾಗಿ ಗೆಲ್ತೀವಿ ಅಂತ ಹೇಳಿ ನಾನು ಕನಸಲ್ಲೂ ಅನ್ಕೊಂಡಿರಲಿಲ್ಲ. ಎಸ್ ಸರ್, ಇನ್ನು ನಮ್ಮ ಕ್ಯಾಪ್ಟನ್ ಬಗ್ಗೆ ಮಾತಾಡಲೇಬೇಕಿತ್ತು. ಇನ್ನು ಅರ್ಧ ಶತಕ ಬಾರಿಸಿದ್ದಾರೆ. ಸೊ ಹೇಗಿತ್ತು ಸರ್ ಕ್ಯಾಪ್ಟನ್ ಅವರ ಆಟ? 17 ರನ್ ಇದ್ದಾಗಲೂ ಕ್ಯಾಚ್ ಬಿಟ್ರು, 21 ರನ್ ಇದ್ದಾಗಲೂ ಕ್ಯಾಚ್ ಬಿಟ್ರು. ಅವ್ರದ್ದು ಹೆಂಗಿತ್ತು ಅಂದ್ರೆ ಪರಿಸ್ಥಿತಿ RCB ಅವ್ರನ್ನ ಸೋಲ್ಸೋದಕ್ಕೆ ಆಗೋದೇ ಇಲ್ಲ ಅಂತ. ಆ ಕ್ಯಾಚಸ್ ವಿನ್ ಮ್ಯಾಚಸ್ ಅಂತಾರಲ್ಲ, ಖಂಡಿತವಾಗ್ಲೂ ಅದನ್ನ ಗಾಯಕ್ವಾಡ್ ಕೊನೆಯಲ್ಲೂ ಕೂಡ ಹೇಳಿದ್ರು, ನಾವು ಕ್ಯಾಚ್ಗಳನ್ನ ಭಾಳ ಮಿಸ್ ಮಾಡಿದ್ವಿ, ಫೀಲ್ಡಿಂಗ್ ತುಂಬ ಸುಧಾರಣೆ ಆಗಬೇಕಾಗಿತ್ತು, ಅದನ್ನು ನಾವು ತೊಗೊಂಡಿದ್ರೆ ಪತ್ತೇದಾರನ ಕಟ್ಟಿ ಹಾಕ್ಬೋದಾಗಿತ್ತು. ಬಟ್ ಪತ್ತೇದಾರ್ ಇಷ್ಟು ಚೆನ್ನಾಗಿ ಆಡಿದ್ರು ಅಂದರೆ ನಾನು ನಿನ್ನೆ ಕೂಡ ಹೇಳ್ತಾ ಇದ್ದೆ, ಏನಾದರೂ CSK ತಂಡವನ್ನು ತುಂಬ ಚೆನ್ನಾಗಿ ಎದುರಿಸಿ ಬಿಗ್ ಸ್ಕೋರ್ ಮಾಡಬಲ್ಲಂತಹ ಏಕೈಕ ಆಟಗಾರ ಅಂದರೆ ಪತ್ತೇದಾರ್. ನಾನು ಕೊಹ್ಲಿ ಹೆಸರು ನಿನ್ನೆ ತೊಗೊಂಡಿರಲಿಲ್ಲ, ಸಾಲ್ಟ್ ಕೂಡ ನಾನು ಹೆಸರು ತೊಗೊಂಡಿರಲಿಲ್ಲ. ಬಟ್ ಸಾಲ್ಟ್ ನಾನು ಹೇಳಿದ್ದೆ ಒಂದು ಹೊಡಿ ಆಟದ ಮೂಲಕ ಬರ್ತಾರೆ ಅಂತ. ಪತ್ತೇದಾರ್ ತುಂಬ ಚೆನ್ನಾಗಿ ಆ ಬಾಲ್ನ ಮಿಡಲ್ ಮಾಡಿಕೊಂಡು ಬೌಂಡ್ರಿ 6 ಮೂಲಕ ಆ ಒಂದು ಇನ್ನಿಂಗ್ಸ್ನ ಕಟ್ಟಿದ್ರು. ಆ್ಯಸ್ ಎ ಕ್ಯಾಪ್ಟನ್ ನೋಡಿ, ನೀವು ಇಷ್ಟು ದೊಡ್ಡ ಫ್ರ್ಯಾಂಚೈಸಿ, ಇಷ್ಟು ದೊಡ್ಡ ಅಭಿಮಾನಿಗಳ ಸಮುದ್ರ, ಆ 17 ವರ್ಷಗಳಿಂದ ನಾವು ಗೆದ್ದಿಲ್ಲ, ಅದರ ಜೊತೆಗೆ ಚೆನ್ನೈ ವಿರುದ್ಧದ ಒಂದು ಮ್ಯಾಚ್ ಮೊದಲ ಪಂದ್ಯದಲ್ಲಿ ಗೆಲುವು, ಇಷ್ಟೆಲ್ಲ ಪ್ರೆಷರ್ ಇದೆ, ಸಿಕ್ಕಾಪಟ್ಟೆ ಪ್ರೆಷರ್ ಇದೆ. ಅಂಥದ್ರಲ್ಲಿ ನೀವು ಬಂದು ಒಂದು ಹೊಡಿಬಡಿ ಆಟದ ಮೂಲಕ ಅಂದರೆ ತಮ್ಮ ನೈಜ ಆಟದ ಮೂಲಕ ಒಂದು 50ನ ಗಳಿಸ್ತೀರಿ ಅಂದರೆ ತಂಡಕ್ಕೆ ಅದು ತುಂಬಾ ಭದ್ರಕೋಟೆ. ಅದು ಅವ್ರ ಭದ್ರಕೋಟೆಯಲ್ಲಿ ಇವ್ರ ಭದ್ರಕೋಟೆ ಮಾಡ್ಕೊಂಡ್ಬಿಟ್ಟಿದ್ರು. ತುಂಬ ಚೆನ್ನಾಗಿ ಆಡಿದ್ರು ಪತ್ತೇದಾರ್ ಆ್ಯಸ್ ಎ ನಾಯಕನಾಗಿ. ಮತ್ತು ನೀನು ಬಾಲಿಂಗ್ ಕೊಡೋದ್ರಲ್ಲಿ ಆಮೇಲೆ ನೋಡಿ, ನಿನ್ನೆ ತುಂಬ ಒಳ್ಳೆ ನಿರ್ಧಾರ ಅಂದರೆ ಪಡಿಕಲ್ನ ಆ್ಯಸ್ ಎ 11ರ ಬಳಗದಲ್ಲಿ ತೊಗೊಂಬಂದರು, ಸುಯೇಶ್ ಶರ್ಮಾನ ಆ್ಯಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮಾಡ್ಕೊಂಡ್ರು. ಯಾಕೆ ಅಂತ ಹೇಳ್ತೀನಿ, ಸುಯೇಶ್ ಶರ್ಮಾ ಅಷ್ಟರ ಮಟ್ಟಿಗೆ ಫೀಲ್ಡಿಂಗ್ನಲ್ಲಿ ಸಕ್ಸಸ್ ಇರಲಿಲ್ಲ, ತುಂಬ ವೀಕ್ ಫೀಲ್ಡರ್ ಅಂತ ಅನ್ನಿಸ್ಕೊಳ್ತಾ ಇದ್ರು. ಅದಕ್ಕೋಸ್ಕರ ಅವ್ರನ್ನ ತೊಗೊಂಡು ಅವ್ರ ಬಾಲಿಂಗ್ನ ಕಂಪ್ಲೀಟ್ ಮಾಡಿ ಮತ್ತೆ ಅವ್ರನ್ನ ಹೊರಗೆ ಹಾಕಿ ಮತ್ತೆ ಪಡಿಕಲ್ನ ಎಂಟ್ರಿ ಮಾಡಿಕೊಂಡು ಫೀಲ್ಡಿಂಗ್ನ ಕೂಡ ಸದೃಢ ಮಾಡಿಕೊಂಡು ಆ್ಯಸ್ ಎ ಕ್ಯಾಪ್ಟನ್ ಆಗಿ ತುಂಬ ಇಂಪ್ರೆಸಿವ್ ಆಗಿ ಕಾಣಿಸ್ಕೊಂಡ್ರು. ಇಷ್ಟು ಜನ ಆ್ಯಸ್ ಎ 10 ತಂಡಗಳಿದ್ದಾವೆ, 10 ತಂಡಗಳಲ್ಲೂ ಕೂಡ ಈಗ ಆ್ಯಸ್ ಎ ಬ್ಯಾಟರ್ ಆಗಿ ಸಕ್ಸಸ್ ಆಗೋದು ತುಂಬ ಕಡಿಮೆ ನಾಯಕ. ಆದರೆ ಪತ್ತೇದಾರ್ ಆ್ಯಸ್ ಎ ಬ್ಯಾಟರ್ ಆಗಿ, ಆ್ಯಸ್ ಎ ನಾಯಕನಾಗಿ, ಆ್ಯಸ್ ಎ ತಂಡದಲ್ಲಿ ಮಧ್ಯಮ ಸ್ಥಾನ ಇದೆ ಅದನ್ನು ಫುಲ್ಫಿಲ್ ಮಾಡೋದ್ರಲ್ಲಿ ತುಂಬ ಸಕ್ಸಸ್ ಆಗಿದ್ದಾರೆ. ಈ ರೀತಿಯಾದಂಥ ಜರ್ನಿ ಖಂಡಿತವಾಗ್ಲೂ ನಮ್ಮನ್ನು 18ನೇ ಜರ್ನಿಯಲ್ಲಿ ಆ ಕಪ್ನ ಗೆಲ್ಲೋದಕ್ಕೆ ತುಂಬ ಸಮೀಪದಲ್ಲಿದ್ದೀವಿ ಅಂತ ಅನ್ಸುತ್ತೆ. ಎಸ್ ಸರ್. ಸೊ ಇನ್ನು ನಮ್ಮ ಕ್ಯಾಪ್ಟನ್ ಹೊಸ ಕ್ಯಾಪ್ಟನ್ ಸಾರಥ್ಯದಲ್ಲಿ RCB 2 ಮ್ಯಾಚ್ಗಳನ್ನು ಕೂಡ ಗೆದ್ದಿದೆ. ಒಂದು ಓಪನಿಂಗ್ ಮ್ಯಾಚ್, ಯೂಶುವಲಿ ಓಪನಿಂಗ್ ಮ್ಯಾಚ್ ದೇವರಿಗೆ ಅಂತ ಬಹಳಷ್ಟು ಮ್ಯಾಚ್ಗಳನ್ನ RCB ಗೆಲ್ತಿರ್ಲಿಲ್ಲ. ಆದ್ರೆ ಈ ಸಲ ಓಪನಿಂಗ್ ಮ್ಯಾಚ್ ಕೂಡ ಗೆದ್ದಿದೆ, ಜೊತೆಗೆ CSK ವಿರುದ್ಧ ಕೂಡ ನೆನ್ನೆ ಭರ್ಜರಿಯಾಗಿ ಗೆದ್ದಿದೆ. ಸೊ ಹೊಸ ಕ್ಯಾಪ್ಟನ್ ಆಸ್ ಅ ಕ್ಯಾಪ್ಟನ್ ಆಗಿ ಅವರು ಸಕ್ಸಸ್ಫುಲ್ ಆಗ್ತಿದ್ದಾರಾ ಅಂತ? 100% ಸಕ್ಸಸ್. ಇದೊಂದು ದೊಡ್ಡ ನಿರ್ಧಾರ ಅಂತೂ ಆಗಿತ್ತು. ನೀವು ಪಾಪ್ ಡುಪ್ಲೆಸಿ ಅಂತ ತುಂಬಾ ಅನುಭವಿ ಆಟಗಾರನ ತೆಗೆದು ಆ ಸ್ಥಾನದಲ್ಲಿ ನೀವು ಒಬ್ಬ ಯಂಗ್ ಪ್ಲೇಯರ್ನ ಆಸ್ ಅ ಕ್ಯಾಪ್ಟನ್ ಮಾಡೋದಿದೆಯಲ್ಲ, ಅದು ದೊಡ್ಡ ನಿರ್ಧಾರ. ಅದನ್ನ ಹೇಗೆ ತಗೊಂಡ್ರು ನನಗೆ ಗೊತ್ತಿಲ್ಲ. ಬಟ್ ಅದು ಫೇಲ್ಯೂರ್ ಆಗಿದ್ರೆ ತುಂಬಾ ವಿವಾದ ಬರ್ತಿತ್ತು. ಪಾಪ್ ಡುಪ್ಲೆಸಿನೇ ಇಡಬೇಕಾಗಿತ್ತು, ಇವ್ರಿಗೆ ದಡ್ರು, ಇವರು ಒಂದು 2-3 ಮ್ಯಾಚ್ ಆಡಿದ ತಕ್ಷಣ ಕೊಟ್ಟಿದ್ದಾರೆ ಹಾಗೆ ಹೀಗೆ ಅಂತ. ಬಟ್ ಅದಕ್ಕಿಂತ ಹಿಂದಿನ ಒಂದು ವಿಷಯಗಳನ್ನು ನಾವು ನೋಡ್ತಾ ಹೋದ್ರೆ ಖಂಡಿತವಾಗ್ಲೂ ಆತ ದೇಸಿ ಟೂರ್ನಿಗಳನ್ನು ತುಂಬಾ ಚೆನ್ನಾಗಿ ಲೀಡ್ ಮಾಡಿದ್ದಾರೆ. ಆಮೇಲೆ ಅದರಲ್ಲಿ ಸಕ್ಸಸ್ ಆಗಿ ಫೈನಲ್ ಹಂತದವರೆಗೂ ಕೂಡ ಬಂದಿದ್ದಾರೆ. ಮತ್ತೆ ಒಂದು 2-3 ಸೀಸನ್ನಲ್ಲಿ RCBಗೆ ತುಂಬಾ ಚೆನ್ನಾಗಿ ರನ್ ಸ್ಕೋರ್ ಮಾಡಿ ಮಧ್ಯಮ ಕ್ರಮಾಂಕವನ್ನು ತುಂಬಾ ಬಲಾಢ್ಯವಾಗಿ ಮಾಡಿದ್ದಾರೆ. ಮತ್ತೆ ನಾವು ಪ್ರತಿ ಸರಿ ಏನು ಗೊತ್ತಾ, ನಾನು ಅವಾಗಲೇ ಹೇಳಿದೆ, ಸ್ಟಾರ್ ಆಟಗಾರನ ತಗೋತೀವಿ, ಆಸ್ ಎ ಕ್ಯಾಪ್ಟನ್ ಮಾಡ್ತೀವಿ, ಅಥವಾ ಅವ್ರಿಗೆ ಸಿಕ್ಕಾಪಟ್ಟೆ ಅಮೌಂಟ್ ಕೊಟ್ಟು ತೊಗೊಂಡ್ಬಂದ್ಬಿಡ್ತೀವಿ, ಅವ್ರ ಮೇಲೆ ಪ್ರೆಷರ್ ಜಾಸ್ತಿ ಮತ್ತು ನಾಯಕತ್ವದ ಒಂದು ಪ್ರೆಷರು ಅವೆಲ್ಲ ಮಿಕ್ಸ್ ಆಗಿ ಎಲ್ಲೋ ಒಂದು ಪ್ರಾಬ್ಲಮ್ ಆಗ್ತಾ ಇತ್ತು. ಬಟ್ ಪತ್ತೇದಾರ್ ಆ್ಯಸ್ ಎ ಯಂಗ್ಸ್ಟರ್ನ ತೆಗೆದುಕೊಂಡು ಬಂದಿದ್ದು, ಅದ್ರ ಜೊತೆಗೆ ಸಕ್ಸಸ್ ರೇಟ್ ಇದೆಯಲ್ಲ, ಅದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 2ರಲ್ಲಿ 2 ಒಂದು ಸರಿನೂ ನಾವು ಗೆದ್ದಿಲ್ಲ, ಅದನ್ನು ಗೆದ್ದಿದ್ದೀವಿ. ಅದು ಯಾವ ತಂಡದ ಜೊತೆಗೆ ಅಂದರೆ, ಒಂದು ಕಳೆದ ಸೀಸನ್ನಲ್ಲಿ ಚಾಂಪಿಯನ್ಸ್ ಅನಿಸ್ಕೊಂಡಿದ್ರು KKR, ಅವ್ರನ್ನ ಕೂಡ ಬಿಗ್ ಮಾರ್ಜಿನಲ್ಲಿ ವಿನ್ ಆಗಿದ್ವಿ. CSK ತಂಡವನ್ನು ನಾವು ಪ್ರತಿ ಸರಿನೂ ಕೂಡ ಚಪಾಕ್ನಲ್ಲಿ ಸೋಲ್ತಾ ಇದ್ವಿ. ಈ ಸರಿ 18 ವರ್ಷ ಆದಮೇಲೆ ಹೋಗಿ ಗೆದ್ದಿದ್ದೀವಿ. ನೋಡಿ, ಪ್ರತಿ ಸರಿ ನಮ್ಮ RCBದು ಒಂದು ಹಣೆ ಬರ ಏನು ಅಂದರೆ ಬಾಯಿಗೆ ಬರ್ಷೆ ಗೆಲ್ತಿದ್ವಿ ಅಥವಾ ಸೋಲ್ತಿದ್ವಿ, ಇದು ಒಂದು ಆಗ್ತಿತ್ತು. ಈಗೇನಾಗ್ತಾ ಇದೆ ಅಂದರೆ ದೊಡ್ಡ ಮಾರ್ಜಿನ್, ಮೊದಲು ಆರಂಭದಲ್ಲೇ ಗೊತ್ತಾಗ್ತಾ ಇದೆ ನಾವು ಗೆದ್ದು ಬಿಡ್ತೀವಿ ಅಂತ ಹೇಳಿ. ಇಷ್ಟರ ಮಟ್ಟಿಗೆ ಆ ತಂಡ ಸದೃಢವಾಗಿದ್ದಾಗ ಆ ನಾಯಕತ್ವದ ಒಂದು ಗುಣ ಇದೆಯಲ್ಲ, ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ನೋಡಿ, ಮೊದಲ ಪಂದ್ಯದಲ್ಲಿ ಸುಯೇಶ್ ಶರ್ಮಾ ಒಂದು ಕ್ಯಾಚ್ ಬಿಡ್ತಾರೆ. ಕ್ಯಾಚ್ ಬಿಟ್ಟ ತಕ್ಷಣನೇ ಎಲ್ಲರೂ ಕೂಡ ಆ ಮೂಮೆಂಟಿಗೆ ಸೈಲೆಂಟ್ ಆಗಿ ಆತನ ಹುರಿದುಂಬಿಸ್ತಾರೆ. ಬಟ್ ಆತನ ವಿಕೆಟ್ ಹ್ಯಾಸಲ್ವುಡ್ ಅವರ ಓವರ್ನಲ್ಲೇ ಮತ್ತೆ ವಿಕೆಟ್ ಬಿದ್ದಾಗ ಎಲ್ಲರೂ ಕೂಡ ಸಂಭ್ರಮಿಸಿ ಆತನನ್ನು ಕರೆದುಕೊಂಡು ಬಂದು ಆತನಿಗೆ ಡೋಂಟ್ ವರಿ, ಇದೆಲ್ಲ ಕಾಮನ್, ಹಾಗೆ ಹೀಗೆ ಅಂತ ಸಂತೈಸ್ತಾರೆ. ಇದು ನಾಯಕತ್ವದ ಗುಣ. RCB ಅಭಿಮಾನಿಗಳ ಫ್ಯಾನ್ಸ್
ಇಷ್ಟೊಂದು ಪ್ರಮಾಣದ ದೊಡ್ಡದಾಗಿ ಹಾಕಿದ್ದಾರೆ ಅಂದರೆ ಇದು ನೋಡಿ. ಅದನ್ನು ನಾವು ಖಂಡಿತವಾಗ್ಲೂ MI ಅಲ್ಲಿ ಕಾಣಲ್ಲ, GT ಕಾಣಲ್ಲ. ಯಾವುದೇ ತಂಡದಲ್ಲಿ ಕ್ಯಾಚ್ ಬಿಟ್ಟ ತಕ್ಷಣ ಬಾಲರ್ ಅವ್ರನ್ನ ಬೈಯೋದು, ಏನು ಮಾಡಿದೆ ಅಂತ ಹಾಗೆ. ಬಟ್ ಆ ಒಂದು ಕ್ಷಣ ಶ್ರೇಯಸ್ ಶರ್ಮಾ ಬಿಟ್ಟಾಗ ಅದನ್ನ ಸಮಾಧಾನ ಮಾಡಿದಂಥ ರೀತಿ ಖಂಡಿತವಾಗ್ಲೂ ಫ್ಯಾನ್ಸ್ ಕೂಡ ಇಷ್ಟ ಆಯಿತು. ಆಸ್ ಎ ನಾಯಕನಾಗಿ ಮೊದಲು ಹೋಗಿ ಆತನನ್ನ ಬೆನ್ ತಟ್ತಾರೆ, ಅದು ನನಗೆ ಖಂಡಿತವಾಗ್ಲೂ ಇಷ್ಟ ಆಯಿತು. ಎಂಕರೇಜ್ ಮಾಡಿದ್ರು ನೋಡಿ. ನೀವು ಒಂದು ಅಷ್ಟೊಂದು ಪ್ರೆಷರಲ್ಲಿ ಆಡೋದು ಅಷ್ಟು ಸುಲಭ ಅಲ್ಲ. ಅದು ಕೂಡ ಈಗೀಗ ಬಂದವರು ಇವರೆಲ್ಲ ಇವ್ರನ್ನ ಎಂಕರೇಜ್ ಮಾಡೋದಿದೆಯಲ್ಲ, ಅದು ತುಂಬ ನಿನ್ನೆ ಅದನ್ನ ಕಾಣಿಸಿದ್ರು ನೋಡಿ. ಮೊದಲ ಒಂದು ಪಂದ್ಯದಲ್ಲಿ ತುಂಬಾ ಕೆಟ್ಟದಾಗೆ ಹೊಡಿಸ್ಕೊಂಡಿದ್ರು ಶ್ರೇಯಸ್, ಬಟ್ ನಿನ್ನೆ ಅದನ್ನ ಕಂಬ್ಯಾಕ್ ಮಾಡಿದ್ರು. ವಿಕೆಟ್ ಬೀಳ್ದಿದ್ರು ಪರವಾಗಿಲ್ಲ, ರನ್ನ ಕಂಟ್ರೋಲ್ ಮಾಡಿದ್ರು. ಅವ್ರ ಕಂಬ್ಯಾಕ್ ತುಂಬ ಚೆನ್ನಾಗಿತ್ತು. ನನಗನ್ಸಿದ ಮಟ್ಟಿಗೆ ಆಸ್ ಎ ನಾಯಕನಾಗಿ ಈ ಒಂದು RCBಯನ್ನು ಮುನ್ನಡೆಸುವಂತಹ ರೀತಿ ಇದೆಯಲ್ಲ, ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಬಟ್ ನಾಯಕ ಅಂದ ತಕ್ಷಣ ಆತನ ಡಿಸಿಷನ್ಸೇ ಎಲ್ಲ ಇಲ್ಲ ಅಲ್ಲಿ. ನಿನ್ನೆ ನೋಡಿ ನೀವು ಅದನ್ನು ಪ್ರೀ ಮ್ಯಾಚ್ ಆದಮೇಲೆ ತೋರಿಸ್ತಾ ಇದ್ರು ಆಸ್ ಎ ಕೊಹ್ಲಿ ಆತನನ್ನು ಹೇಗೆ ಬೆಂಬಲಿಸ್ತಾ ಇದ್ರು ಅಂದರೆ ಯಾರಿಗೆ ಬಾಲಿಂಗ್ ಕೊಡಬೇಕು, ಫೀಲ್ಡಿಂಗ್ನ ಎಲ್ಲಿ ನಿಲ್ಲಿಸಬೇಕು, ಯಾರನ್ನ ಯಾವಾಗ ಎಲ್ಲಿ ಆಟಕ್ಕೆ ಇಳಿಸ್ಬೇಕು, ಇದನ್ನೆಲ್ಲ ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ದಿದ್ದು ಆಸ್ ಎ ಕ್ಯಾಪ್ಟನ್ ಆಗಿ ನಮ್ಮ ಕೊಹ್ಲಿ. ಯಾಕಂದರೆ ಬುಮ್ರಾ ನಾಯಕನಾದಾಗ ಟೆಸ್ಟ್ ನಾವು ಆಸ್ಟ್ರೇಲಿಯಾ ಹೋಗಿದ್ದೀವಿ, ಅವಾಗಲೂ ಕೂಡ ಆಸ್ ಎ ಹಿಂದ್ಗಡೆ ನಿಂತ್ಕೊಂಡು ಕೊಹ್ಲಿ ಆ ನಾಯಕತ್ವ ಜವಾಬ್ದಾರಿ ವಹಿಸಿದ್ದಾರೆ. ಬಟ್ ರಜತ್ ಪತಿದಾರ್ ಮುಂದೆ ಇದ್ದಾರೆ, ಬುಮ್ರಾನು ಮುಂದೆನೇ ಇದ್ರು. ಅಲ್ಲಿಯೂ ಕೂಡ ಸಕ್ಸಸ್ ಆಗಿದ್ವಿ, ಇಲ್ಲಿಯೂ ಕೂಡ ಸಕ್ಸಸ್ ಆಗಿದ್ದೀವಿ. ನೀವು ಕೊಹ್ಲಿ ಅಂತ ಒಬ್ಬ ಆಟಗಾರ ತಂಡದಲ್ಲಿ ಇದ್ದಾಗ ನಿಮಗೆ ನಾಯಕತ್ವದ ನೂರಾರು ಟಿಪ್ಸ್ಗಳು ಸಿಕ್ಕಾಗ ಆ ಬೂಸ್ಟಪ್ ಹೇಗಿರುತ್ತೆ ಅಂದರೆ ನಾನು ಆ ಒಂದು ಮಾಡಬಲ್ಲೆ ಅನ್ನುವಂಥದ್ದು ಒಂದು ಧೈರ್ಯ ಖಂಡಿತವಾಗ್ಲೂ ಇರುತ್ತೆ. ಅದನ್ನು ಪತಿದಾರ್ ತುಂಬ ಚೆನ್ನಾಗಿ ನಿಭಾಯಿಸಿದ್ರು. ಕೊಹ್ಲಿ ಅವ್ರ ಬೆಂಬಲಕ್ಕಿದ್ದಾಗ ಸಾಲ್ಟ್ನಂಥ ಅನುಭವಿ ಆಟಗಾರ, ಲಿವಿಂಗ್ ಸ್ಟೋನು, ಡೆವಿಡ್, ಆಮೇಲೆ ಹ್ಯಾಸಲ್ವುಡ್ ನೋಡಿ ಎಂಥ ಅನುಭವಿ ದಂಡಿದೆ ಅಂತಂದರೆ ಅಷ್ಟೇ ಹೊಡಿಬಡಿ ಆಟ ಇದೆ. T20ಗೆ ಹೇಳಿ ಮಾಡಿಸಿದಂಥ ತಂಡವನ್ನು ಈ ಸರಿ ನಾವು ಕಟ್ಟಿದ್ದೀವಿ. ಪಟೇದಾರ್ ಮೇಲೆ ಜವಾಬ್ದಾರಿ ಇದೆ, ಅದರಷ್ಟೇ ಆತನಿಗೆ ಎಂಕರೇಜ್ ಮಾಡೋರು ಅಥವಾ ಅನುಭವವನ್ನು ದಾರೆ ಎರೆಯೋರು ಇದ್ದಾರೆ. ಖಂಡಿತವಾಗ್ಲೂ ಆತನ ನಾಯಕತ್ವ ಈ ಸೀಸನಲ್ಲಿ ಖಂಡಿತ ಸಕ್ಸಸ್ ಆಗುತ್ತೆ. ಓಕೆ, ಇನ್ನು RCB ಬೌಲಿಂಗ್ ಬಗ್ಗೆ ಹೇಳೋದಾದ್ರೆ ಬಾಲಿಂಗ್ ಪಡೆ ಅಂತೂ ಈ ಸರಿ ನಾನು 17 ಸೀಸನ್ ಅಂತೂ ನಾನು ನೋಡ್ಕೊಂಡೇ ಬಂದಿದ್ದೀನಿ, ಒಂದು ಪಂದ್ಯ ಅಂತೂ ಮಿಸ್ ಮಾಡಿಲ್ಲ. ಬಟ್ ಎಲ್ಲ ಒಂದು ಸೀಸನ್ಗೆ ಹೋಲಿಸ್ಕೊಂಡ್ರೆ ದಿ ಬೆಸ್ಟ್ ಬಾಲಿಂಗ್ ಅಂತಂದ್ರೆ ಇದೇ ಅನ್ಸುತ್ತೆ ನನಗೆ. ನಾನು ಆವಾಗಲೇ ಹೇಳ್ತಾ ಇದ್ದೆ ಒಂದು ಮಾತನ್ನ, ಪ್ರತಿ ಸರಿ ನಾವು ಏನು ಮಾಡ್ತಿದ್ವಿ, 17 ಕೋಟಿ ಕೊಟ್ವಿ, 14 ಕೋಟಿ ಕೊಟ್ವಿ, ಒಬ್ಬ ಒಳ್ಳೆ ಹೊಡಿಬಡಿ ಆಟಗಾರ ಬ್ಯಾಟರ್ನ ತಗೋತಾ ಇದ್ವಿ. ಆತ ಯಾವತ್ತೂ ನಮಗೆ ಮ್ಯಾಕ್ಸ್ವೆಲ್ ಒಂದು ಸೀಸನಲ್ಲಿ ಮಾತ್ರ ನಮಗೆ ಲಾಭ ಮಾಡಿಕೊಟ್ಟಿದ್ದಾರೆ. ಯುವರಾಜ್ ಸಿಂಗ್ನು ಕೂಡ ಹಾಗೆ ತೊಗೊಂಡಿದ್ವಿ, ಭಾಳ ಆಟಗಾರನ ಹಂಗೆ ತೊಗೊಂಡು ಪ್ರತಿ ಸರಿ ಫೇಲ್ಯೂರ್ ಮಾಡ್ಕೊಂಡಿದ್ವಿ. ಬಟ್ ಈ ಸರಿ ದಿನೇಶ್ ಕಾರ್ತಿಕ್ ಒಂದು ಒಳ್ಳೆ ಪರ್ಚೇಸಿಂಗ್ ತೊಗೊಂಡಿದ್ದಾರೆ. ಎಷ್ಟು ನಮಗೆ ಬಾಲಿಂಗ್ ಇಂಪಾರ್ಟೆಂಟು ಅಷ್ಟೇ ಬ್ಯಾಟಿಂಗ್ ಇಂಪಾರ್ಟೆಂಟು, ಎರಡನ್ನೂ ಕೂಡ ಸಮದೂಗಿಸಿ ಆಲ್ರೌಂಡರ್ನ ತುಂಬ ಚೆನ್ನಾಗಿ ತೊಗೊಂಡ್ರು, ಸ್ಪಿನ್ನರ್ಗಳನ್ನ ತೊಗೊಂಡ್ರು, ಬಾಲರ್ಗಳನ್ನ ತೊಗೊಂಡ್ರು. ಅದು ಈಗ ಸಕ್ಸಸ್ನ ಕೊಡ್ತಾ ಇದೆ. ಮೊದಲ ಪಂದ್ಯದಲ್ಲಿ ನೋಡಿ ನೀವು, ಆರಂಭದಲ್ಲಿ ಸಿಕ್ಕಾಪಟ್ಟೆ ರನ್ ಕೊಟ್ವಿ. ಸುನಿಲ್ ನಾರಾಯಣ್ ಮತ್ತು ರಹಾನೆ ತುಂಬ ಚೆನ್ನಾಗಿ ಹೊಡೆದ್ರು. ನಾವು ಅಂದ್ಕೊಂಡು ಏನು ಮರೆ ಮತ್ತೆ ಅದೇ ಹಳೆ ಚಾಳಿ ಎಲ್ಲ RCBದು ಬಾಲಿಂಗನೇ ವೈಫಲ್ಯ ಹೊಂದ್ತಾ ಇದೆ ಅಂತ ಅಂದ್ಕೊಂಡಿದ್ವಿ. ಬಟ್ ಅದಾದಮೇಲೆ ಕಂಬ್ಯಾಕ್ ಆದ್ರಲ್ಲ, ಆ ಕೃಣಾಲ್ ಪಾಂಡ್ಯ ಬಂದ ತಕ್ಷಣ ಬಾಲಿಂಗ್ನ ಅಟ್ಯಾಕ್ ಮಾಡಿದರು, 3 ವಿಕೆಟ್ಸ್ಗಳನ್ನು ತೊಗೊಂಡ್ರು. ಅದಾದ ನಂತರ ಹ್ಯಾಸಲ್ವುಡ್ ಕೊನೆ ಕಂಟ್ರೋಲ್ ಮಾಡಿದರು, ಯಶ್ ದಯಾಳ್ ಕಂಟ್ರೋಲ್ ಮಾಡಿದರು. ಮತ್ತು ಈಗ ನಮಗೆ ಕಂಬ್ಯಾಕ್ ಆಗಿರೋದು ಭುವನೇಶ್ವರ್ ಕುಮಾರ್ ಇದ್ದಾರೆ, ಆಮೇಲೆ ಶ್ರೇಯಸ್ ಶರ್ಮಾ ಇದ್ದಾರೆ. ಇಂತಹ ಬಾಲಿಂಗ್ ಅಟ್ಯಾಕ್ ಇದ್ದಾಗ ಎದುರಾಳಿಯನ್ನು ನಾವು ಈಸಿಯಾಗಿ ಕಟ್ ಹಾಕ್ಬೋದು. ಒಂದು ಬೇರೆ ಬೇರೆ ತಂಡಗಳಲ್ಲಿ ನಾನು ಹೋಲಿಸ್ಕೊಳ್ತೀನಿ. SRHಗೆ ನಾನು ಎಕ್ಸಾಂಪಲ್ ತೊಗೋತೀನಿ. ತುಂಬ ಒಳ್ಳೆ ಬ್ಯಾಟಿಂಗ್ ಲೈನಪ್ ಇದೆ. ಹೆಡ್ಡು, ಅಭಿಷೇಕ್ ಶರ್ಮಾ, ಕ್ಲಸೆನ್ನು, ನಿತೀಶ್ ರಾಣ್ ಎಲ್ಲ ತುಂಬ ಚೆನ್ನಾಗಿದೆ. ಆದರೆ ಬಾಲಿಂಗ್ ವೈಫಲ್ಯ ಇದೆ ಅವ್ರ ಹತ್ರ. ಬಾಲಿಂಗ್ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ, ಮತ್ತು ಇಂಜುರಿ ಸಮಸ್ಯೆ ಇದೆ. ಬ್ಯಾಟಿಂಗ್ ನೀವು 240, 250 ಹೊಡೆದು ಬಾಲಿಂಗ್ ವೀಕ್ ಇದ್ದು ಎದುರಾಳಿಗೆ ಬ್ಯಾಟಿಂಗ್ ಸಿಕ್ಕಾಗ ಖಂಡಿತವಾಗ್ಲೂ ಅದನ್ನು ಚೇಂಜ್ ಮಾಡುವಂಥ ತಾಕತ್ತಿದ್ದೇ ಇರುತ್ತೆ. ಬಟ್ ನಮ್ಮಲ್ಲಿ ಹಂಗಿಲ್ಲ. ಬ್ಯಾಟಿಂಗ್ ನೋಡಿ, ಸಾಲ್ಟು, ಕೊಹ್ಲಿ ಮತ್ತು ಸಾಲ್ಟ್ ತುಂಬ ಚೆನ್ನಾಗಿ ಓಪನಿಂಗ್ ಕೊಡ್ತಾ ಇದ್ದಾರೆ. ಮಧ್ಯಮ ಕ್ರಮಾಂಕದಲ್ಲಿ ನಮಗೆ ಪತೆದಾರ್ ಕೈ ಹಿಡ್ತಾ ಇದ್ದಾರೆ. ಆಸ್ ಎ ಫಿನಿಷರ್ ಆಗಿ ಟೀಮ್ ಡೇವಿಡ್ ತುಂಬ ಚೆನ್ನಾಗಿ ನಿನ್ನೆ ಫಿನಿಶ್ ಮಾಡಿದ್ರು. ಆಲ್ರೌಂಡರಲ್ಲಿ ಕೃಣಾಲ್ ಪಾಂಡ್ಯ ಇದ್ದಾರೆ ನಮಗೆ. ಅದಾದ ನಂತರ ಬಾಲಿಂಗ್ ಪಡೆಯೋದೆಲ್ಲ ತುಂಬ ಸದೃಢವಾಗಿದೆ. ಹ್ಯಾಸಲ್ವುಡ್ ಬ್ಯಾಲೆನ್ಸ್ಡ್ ಟೀಮ್, ತುಂಬಾ ಬ್ಯಾಲೆನ್ಸ್. ನಮ್ಮ ಥರ ಬ್ಯಾಲೆನ್ಸ್ ನನಗೆ ಯಾವ ಟೀಮು ಈಗ ಕಾಣಿಸ್ತಾ ಇಲ್ಲ. ಅದು ಫ್ರಾಂಚೈಸಿ ಅದನ್ನ ಖರೀದಿ ಮಾಡಿದಾಗ ಏನು ವೀಕ್ ಅಂತ ಅನಿಸಿತ್ತು ನನಗೆ. ಬಟ್ ಈಗ ಆಡ್ತಾ ಇರೋ ರೀತಿ ನೋಡಿದ್ರೆ ಖಂಡಿತವಾಗ್ಲೂ ನಮ್ಮ ಥರ ಯಾವ ಟೀಮು ಅಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇಲ್ಲ. ಬೇರೆ ಬೇರೆ ತಂಡಗಳಿಗೆ ನೀವು ಹೋಲಿಸ್ಕೋಬಹುದು. 286 ಹೊಡೆದಿದ್ದಾರೆ SRH, ಅವ್ರಿಗೇನು ಕಡಿಮೆನಾ ಅಂತ ಇರ್ಬೋದು. ಬಟ್ ಅವ್ರ ಹತ್ರ ಬಾಲಿಂಗ್ ಮೈನಸ್ ಇದೆ. ಆಮೇಲೆ ನಮಗೆ MIಗೆ ಬಂದ್ರೆ ಖಂಡಿತವಾಗ್ಲೂ ಅಲ್ಲೂ ಕೂಡ ಅನುಭವಿ ಆಟಗಾರ ಇಲ್ಲ ಈ ಸರಿ. ಅಷ್ಟರ ಮಟ್ಟಿಗೆ ನನಗೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇಲ್ಲ MI. CSKಗೆ ಹೋಲಿಸ್ಕೊಂಡ್ರೆ ನೋಡಿ, ನಿನ್ನೆ ಮಾಡಿದಂಥ ತಪ್ಪುಗಳನ್ನ ಆರಂಭದಲ್ಲಿ ಒಂದು ಇಬ್ಬರನ್ನ ಬಿಟ್ರೆ 3-4 ಮಧ್ಯಮ ಕ್ರಮಾಂಕ ತುಂಬಾ ಡಮ್ಮಿ ಆಗಿದೆ. CSK ಅದೇ ಎಲ್ಲೆಲ್ಲಿ ಎಡವಿತು ಅಂತ ಇವಾಗ ಎಡವಿದ್ದು ಖಂಡಿತವಾಗ್ಲೂ ಬ್ಯಾಟಿಂಗ್ ನಲ್ಲಿ. ಮತ್ತೆ ಎಲ್ಲರೂ ಅಂದ್ಕೊಡ್ತಾ ಇದ್ದಾರೆ ಧೋನಿ ಅವ್ರು ಬೇಗ ಬರಬೇಕಾಗಿತ್ತು ಅಂತ ಹೇಳಿ. ನಾನು ಅದನ್ನ ಒಪ್ತೀನಿ. ನೀವು 9ನೇ ಸ್ಥಾನಕ್ಕೆ ಬಂದು
ಬಂದು ಆಡುವಂತ ಆಟಗಾರ ಅಲ್ಲ. ಏನೋ ಇಂಜುರಿ ಇದೆ, ವಯಸ್ಸಾಯ್ತು, ಹೊಡಿಲಿಲ್ಲ ಅಂದ್ರೆ ನಾನು ಒಪ್ತಿದ್ದೆ. ಬಟ್ ನಿನ್ನೆ ಬಂದು ಬೌಂಡ್ರಿ 6 ಗಳನ್ನು ಹೊಡೆದ್ರು. ಯಾಕೆ ನೀವು ಅಶ್ವಿನ್ಗಿಂತ ಮುಂಚೆ ಬರಬಾರ್ದಾಗಿತ್ತು, ಅಥವಾ ಇವರು ಜಡೇಜಕ್ಕಿಂತ ಮುಂಚೆ ಬರ್ಬೋದಾಗಿತ್ತು, ಮ್ಯಾಚ್ ಚೇಂಜ್ ಆಗ್ಬೋದಾಗಿತ್ತು. ಬಟ್ ಯಾಕೆ ಕೈ ಕೊಟ್ಟರು ಅಂತ ಗೊತ್ತಾಗ್ಲಿಲ್ಲ. ಕೊನೆಗೆ ಬಂದ್ರು, ಕಾಟಾಚಾರಕ್ಕೆ ಬಂದು ಒಂದು 2-3 6 ಹೊಡೆದ್ರು. ಅಭಿಮಾನಿಗಳು ಅವ್ರು ನೋಡಿ, ನಿನ್ನೆ ಚೆನ್ನೈ ಅಭಿಮಾನಿಗಳು ಸೋತಿದ್ದೊಂದು ಕಾಟ. ಅವ್ರಿಗೆ ಏನಾದ್ರೂ ಒಂದು ಸ್ವಲ್ಪ ನಿದ್ದೆ ಬಂದಿದೆ ಅಂದ್ರೆ ಒಂದು 2 6 ಹೊಡೆದ್ರು ಧೋನಿ. ಅದೇ ಕಾರಣಕ್ಕಾಗಿ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿರ್ಬೋದು ಅಷ್ಟೇ, ಅದನ್ನ ಬಿಟ್ರೆ ಏನೂ ಇಲ್ಲ. ಬಟ್ ಧೋನಿ ಮಾಡಿದ ಎಡವಟ್ಟು ಅಂತ ನಾನು ಖಂಡಿತವಾಗ್ಲೂ ಕರಿತೀನಿ. ಧೋನಿ ಬೇಗ ಬರಬೇಕಾಗಿತ್ತು, ಫೈಟ್ ಕೊಡಬೇಕಾಗಿತ್ತು. ನೀವು ಸೋಲ್ತೀರಾ ಗೆಲ್ತೀರಾ, ತುಂಬಾ ರನ್ ಬೇಕಾಗಿತ್ತು. ಇನ್ನೇ ನಾನು ಹೋಗಿ ಮಾಡೋದೇನಿದೆ, ಬೇಡ ಬಿಡು ಅಶ್ವಿನ್ ಕಳ್ಸೋಣ, ಈ ಮೈಂಡ್ ಸೆಟ್ ಇಲ್ಲದಿದ್ರೆ ಖಂಡಿತವಾಗ್ಲೂ ಅವ್ರದ್ದು ದೊಡ್ಡ ತಪ್ಪು. ಅವರು ಕೊನೆಗೆ ಬಂದು ಹೊಡಿಲಿಲ್ಲ ಅಂದಿದ್ರೆ ಓಕೆ ಬಿಡಪ್ಪ, ವಯಸ್ಸಾಗಿದೆ, ಓಡಕ್ಕಾಗ್ತಾ ಇಲ್ವೇನೋ, ಅದಕ್ಕೆ ಹೊಡಿಲಿಲ್ಲ, ಅದಕ್ಕೆ ಬೇಗ ಬರಲಿಲ್ಲ ಏನೋ ಅಂತ ಇದೆ. ಬಟ್ ರನ್ನಿಂಗ್ ಬಿಟ್ವಿಂಗ್ ತುಂಬಾ ಚೆನ್ನಾಗಿತ್ತು, ಕೀಪಿಂಗ್ ತುಂಬಾ ಚೆನ್ನಾಗಿತ್ತು. ಎಲ್ಲರನ್ನೂ ಕರೆದು ಅವ್ರನ್ನ ಮಾತಾಡಿಸುವಂತ ರೀತಿ ಹಳೇ ಧೋನಿ ಅವ್ರನ್ನೇ ನೋಡ್ದಂಗಾಯ್ತು. ಬಟ್ 9ನೇ ಸ್ಥಾನದಲ್ಲಿ ಬರುವಂತ ಅವಶ್ಯಕತೆ ಏನಿತ್ತು ಅನ್ನುವಂಥದ್ದು ಯಕ್ಷ ಪ್ರಶ್ನೆ. ಆ ಒಂದು ತಪ್ಪಿನಿಂದನೇ ಇವ್ರು ಸೋತ್ರು ಅಂತ ದೊಡ್ಡ ಮೈನಸ್ ಆಯ್ತು ಅಂತ ಹೇಳ್ಬೋದು. ಅವ್ರು ಬರಲೇಬಾರ್ದಾಗಿತ್ತು 9ನೇ ಸ್ಥಾನಕ್ಕೆ. ಬೇಗ ಬಂದು ಸೋಲ್ತಿದ್ರು ಏನೋ ಗೊತ್ತಿಲ್ಲ ನನಗೆ, ಒಟ್ಟು ಬೇಗ ಬರಬೇಕಾಗಿತ್ತು ಅನ್ನೋದು ಒಂದು ಲೆಕ್ಕಾಚಾರ. ಅದ್ರ ಜೊತೆಗೆ ನಿನ್ನೆ ಅವರ ಸ್ಪಿನ್ ಅಟ್ಯಾಕ್ನ ನಮ್ಮವ್ರು ತುಂಬಾ ಚೆನ್ನಾಗಿ ಆಡಿದ್ರು. ನಾವು ನಿನ್ನೆ ಕೂಡ ಹೇಳ್ತಾ ಇದ್ವಿ, ಅಶ್ವಿನ್, ಜಡೇಜಾ, ನೂರ್ ಅಹಮದ್ ಇವ್ರನ್ನ ಒಂದ್ ಸ್ವಲ್ಪ ತಡ್ಕೊಂಡು ಆಡಿದ್ರೆ ಬೆಸ್ಟ್ ಅಂತ. ನೋಡಿ, ನೂರ್ ಅಹಮದ್ಗೆ 3 ಓವರ್ ತನಕ ನಾವು ವಿಕೆಟ್ ಕೊಡ್ಲೇ ಇಲ್ಲ, ಅದು ನಮಗೆ ಪ್ಲಸ್ ಆಯ್ತು. ಅಶ್ವಿನ್ ಅವರು ಮೊದಲು ಬಂದಾಗ ಅವ್ರನ್ನ ಹೊಡಿಬಡಿ ಆಟ ಮಾಡಿದ್ವಿ, ಅವ್ರು ವಾಪಸ್ ಬರಲೇ ಇಲ್ಲ. ಜಡೇಜಾನ ಅವ್ರ ಈಜಿಯಾಗಿ ಇದನ್ನ ಮಾಡ್ಕೊಂಡ್ರಿ. ಆಮೇಲೆ ನಮಗೆ ಖಲೀಲ್ ಅಹಮದ್ನ ತುಂಬಾ ಚೆನ್ನಾಗಿ ರನ್ ತಗೊಂಡ್ವಿ. ಎಲ್ಲೂ ಕೂಡ ನಮಗೆ ಮೈನಸ್ ಅನ್ನಿಸ್ತಿಲ್ಲ. ಅವ್ರ ಬಾಲಿಂಗ್ ಪಡೆ ಎಕ್ಸ್ಪೀರಿಯನ್ಸ್ ಇದೆ. ಅವ್ರ ಬಾಲಿಂಗ್ ಪಡೆ ಬಗ್ಗೆ ನಾನು ಖಂಡಿತವಾಗ್ಲೂ ಮೈನಸ್ಗಳನ್ನ ನೋಡಲ್ಲ. ಆ ಬಾಲಿಂಗ್ ಪಡೆಯನ್ನ ಹೇಗೆ ಸದೃಢವಾಗಿ ನಾವು ಎದುರಿಸಬೇಕು ಅನ್ನುವಂಥ ಹೋಮ್ ವರ್ಕ್ ಇತ್ತಲ್ಲ, RCB ಇದು ತುಂಬಾ ಚೆನ್ನಾಗಿ ವರ್ಕೌಟ್ ಆಯಿತು. ಆರಂಭದಲ್ಲಿ ಫಿಲ್ ಸಾಲ್ಟ್ನ ಹೊಡಿಬಡಿ ಆಟಕ್ಕೆ ಮುಂದಾದ್ರು, ವಿಕೆಟ್ನ ಉಳಿಸಿದ್ದು ನಮಗೆ ವಿರಾಟ್ ಕೊಹ್ಲಿ, ಪಟೇದಾರ್ ಬಿಗ್ ಶಾಟ್ಸ್ಗಳಿಗೆ ಮುಂದಾದ್ರು, ಟೀಮ್ ಡೇವಿಡ್ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ರು. ಇಲ್ಲಿ ನೋಡಿ, ಇದು ತುಂಬಾ ಚೆನ್ನಾಗಿ ಹೋಮ್ ವರ್ಕ್ ಏನಿತ್ತಲ್ಲ ಅದು ಸಕ್ಸಸ್ ಆಯಿತು. ಬಟ್ ಇಲ್ಲಿ ಹೋಮ್ ವರ್ಕು ಪೂರ್ತಿ ಫೇಲ್ ಆಯಿತು. ಯಾಕಂದ್ರೆ ಅವ್ರು ಏನು ಅನ್ಕೊಂಡ್ಬಿಟ್ಟಿದ್ರು, ಓಕೆ 12 ಓವರು ನಮಗೆ ಸ್ಪಿನ್ನರ್ಸ್ಗಳು ತಂದು ಕೊಡ್ತಾರೆ, ರನ್ಗಳು ಬರ್ತವೆ, ಅದ್ರ ಜೊತೆಗೆ ವಿಕೆಟ್. ಬಟ್ ಬರಲೇ ಇಲ್ಲ. 3 ಓವರ್ ಅವ್ರು ಹಾಕಿದ್ರು ಕೂಡ ಕೊನೆ ಓವರ್ನಲ್ಲಿ ನೂರ್ ಅಹಮದ್ಗೆ 2 ವಿಕೆಟ್ ಬಿದ್ದಿದ್ದು. ಆಮೇಲೆ ಖಲೀಲ್ ಅಹಮದ್ ಕೊನೆ ಓವರಲ್ಲೇ ವಿಕೆಟ್ ಬಿದ್ದಿದ್ದು. ಆರಂಭದಲ್ಲಿ ಅವರು ಫೇಲ್ಯೂರ್ ಮೇಲೆ ಫೇಲ್ಯೂರ್ ಆಗಿದ್ದೇ ನಮ್ಮ RCB ತಂಡಕ್ಕೆ ದೊಡ್ಡ ಪ್ಲಸ್ ಪಾಯಿಂಟ್ ಆಯಿತು. ಅದನ್ನ ಬಿಟ್ಟರೆ ಅವ್ರ ಹತ್ರ ನನ್ನ ಬಾಲಿಂಗ್ ಏನು ಪ್ರಾಬ್ಲಮ್ ಅನಿಸ್ಲಿಲ್ಲ. ಮುಂದಿನ ಇದರಲ್ಲಿ ಅವರು ಪುಟಿದ್ ಹೇಳ್ಬೋದು, ಬಾಲಿಂಗ್ ಏನು ನನಗೆ ವೀಕ್ ಅನಿಸ್ಲಿಲ್ಲ. ಬಟ್ ಅದನ್ನು ತುಂಬ ಚೆನ್ನಾಗಿ ನಾವು ಎದುರಿಸಿದ್ವಿ ಅನ್ನೋವಂಥದ್ದು ನನಗಿದೆ. ಆದರೆ ಬ್ಯಾಟಿಂಗ್ನಲ್ಲಿ ಮಾತ್ರ ಟುಸ್ ಪಟಾಕಿ ಏನೂ ಇಲ್ಲ ಅವ್ರ ಬ್ಯಾಟಿಂಗ್ನಲ್ಲಿ. ಆರಂಭದಲ್ಲಿ ಗಾಯಕ್ವಾಡ್ ವಿಕೆಟ್ ಹೋಗ್ತಾರೆ, ರಚಿನ್ ರವೀಂದ್ರ ಒಂದು ಸ್ವಲ್ಪ ವಿಕೆಟ್ನ ಉಳಿಸ್ತಾರೆ, ಶಿವಮ್ ದುಬೆ ಮೇಲೆ ಸಿಕ್ಕಾಪಟ್ಟಿ ಹೋಪ್ನ ಇಟ್ಕೊಂಡಿದ್ದಾರೆ. ನನಗನ್ಸಿದ ಮಟ್ಟಿಗೆ ಟುಸ್ ಪಟಾಕಿ ಅವ್ರ ಬ್ಯಾಟಿಂಗ್ನಲ್ಲಿ ಏನೂ ದಮ್ಮಿಲ್ಲ. ಎಸ್, ಇನ್ನು ರಜತ್ ಪಾಟಿದಾರ್ ಅವರ 3 ಕ್ಯಾಚ್ ಬಿಡ್ತಾರೆ, ಅದ್ರ ಬಗ್ಗೆ ಹೇಳೋದಾದ್ರೆ ನನಗೆ CSKನ ಇದೊಂದು ತಂಡ ಅಂತ ಅನಿಸ್ಬಿಡ್ತು. ಅದ್ರಲ್ಲಿ ಅವರು ಒಂದು ಜಡೇಜಾ ಅಂತ ಆಟಗಾರ ಇರುವಂಥ ತಂಡ ಅದು. ಜಡೇಜಾ ಬಿಟ್ಟಿಲ್ಲ, ಬಟ್ ಬೇರೆ ಬೇರೆ ಆಟಗಾರರು ಬಿಟ್ಟರು. ಅದರಲ್ಲೂ ಕೂಡ ಪಟೇದಾರ್ಗೆ ನೀವು 3 ಜೀವದಾನ ಕೊಟ್ರೆ ಖಂಡಿತವಾಗ್ಲೂ ಅಂತ ಸ್ಕೋರ್ ಬಂದೇ ಬರುತ್ತೆ. ಅದು ಕೂಡ ಒಂದು 2-3 ಓವರಲ್ಲೇ ಆ 3 ಜೀವದಾನಗಳು ಸಿಕ್ತು. ನಾನು ಏನಪ್ಪ ಇಷ್ಟು, ಅದರಲ್ಲೂ ಒಂದು ಸ್ಟೇಟ್ ಲಾಂಗ್ ಆಫ್ ಅಲ್ಲಿ ಒಂದು ಈಸಿ ಕ್ಯಾಚ್ ಬಿಟ್ಟಿದ್ದು ಮಾತ್ರ ಅವ್ರಿಗೆ ದೊಡ್ಡ ಮೈನಸ್. ಅದು 17 ರನ್ ಹೊಡೆದಿದ್ರು. ಆ ಒಂದು ವಿಕೆಟ್ ಏನಾದರೂ ಬಿದ್ದಿದ್ರೆ ನಮಗೆ 190+ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಅಲ್ಲಿ ಮಧ್ಯಮ ಕ್ರಮಾಂಕದಲ್ಲಿ ಬೌಂಡ್ರಿಗಳು ಓವರ್ಗೆ 10 ರನ್ ಮೇಂಟೈನ್ ಮಾಡಿದ್ದೆ ರಜತ್ ಪತಿದಾರ. ಅಲ್ಲಿ ವಿಕೆಟ್ ಹೋಗಿದ್ರೆ ಒಂದು ಸ್ವಲ್ಪ ಎಲ್ಲೋ ಸ್ಟ್ಯಾಂಡ್ ಆಗೋದು ಪ್ರಯತ್ನ ಪಡ್ತಿದ್ರೆ ನಾವು RCB ಅವರು, ಗೊತ್ತಿಲ್ಲ ನನಗೆ. ಬಟ್ ಆ 3 ಕ್ಯಾಚಸ್ ಏನಿದೆಯಲ್ಲ RCBಗೆ ಒಂದು ದೊಡ್ಡ ಲಕ್ನ ತಂದು ಕೊಡ್ತು, ಒಂದು ಬಿಗ್ ಸ್ಕೋರ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತು. ಕೊನೆಗೆ ತುಂಬ ಚೆನ್ನಾಗಿ ಫೀಲ್ಡಿಂಗ್ ಮಾಡಿದ್ರು. ಬಟ್ ಮಧ್ಯಮದಲ್ಲಿ ರಜತ್ ಪತಿದಾರ್ ಕೊಹ್ಲಿ ಇದ್ದಾಗ ಅಂತೂ ಆ ನಗು, ಅವ್ರು ರಜತ್ ಪತಿದಾರೇ ನಗ್ತಾ ಇದ್ದಾರೆ, ಏನಿದು ಇಷ್ಟು ಕೆಟ್ಟದಾಗಿ ಕ್ಯಾಚ್ ಬಿಡ್ತಾ ಇದ್ದಾರಲ್ಲ ಅಂತ ಹೇಳಿ. ಮತ್ತೆ ಮ್ಯಾಚ್ ಮುಗಿದ ಮೇಲೂ ಕೂಡ ಹೇಳಿದ್ರು ಗಾಯಕ್ವಾಡ್, ನಮ್ಮ ತಂಡದ ಸೋಲಿಗೆ ಕೆಲವೊಂದು ಅಂಶಗಳನ್ನು ಬಿಚ್ಚಿಟ್ರು. ಅದ್ರ ಜೊತೆಗೆ ಇದನ್ನು ಕೂಡ ಮೆನ್ಷನ್ ಮಾಡಿದ್ರು. ಏನಂದ್ರೆ ಕ್ಯಾಚ್ಗಳನ್ನು ಅಷ್ಟು ಈಸಿಯಾಗಿ ಬಿಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಫೀಲ್ಡಿಂಗ್ ನಮ್ದು ತುಂಬಾ ವೈಫಲ್ಯ ಅನುಭವಿಸಿದೀವಿ, ಇದನ್ನ ಮುಂದೆ ನಾವು ತಿದ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ, ಹಾಗೆ ಹೀಗೆ ಅಂದ್ರು. ಬಟ್ CSK ಆ ರೀತಿಯಾದಂತಹ ಕೆಟ್ಟ ಪ್ರದರ್ಶನವನ್ನ ಯಾರು ಕೂಡ ಊಹೆ ಮಾಡಿರಲಿಲ್ಲ. ನಿನ್ನೆ ಅಲ್ಲಿ ಹೋದಂತ ಅಭಿಮಾನಿಗಳು ಕೂಡ ಊಹೆ ಮಾಡಿರಲಿಲ್ಲ ಇಷ್ಟು ಕೆಟ್ಟದಾಗಿ ನಮ್ಮ ತಂಡ ಪ್ರದರ್ಶನ ಮಾಡುತ್ತೆ ಅಂತ ಹೇಳಿ. ಕ್ಯಾಚ್ಗಳನ್ನ ನೋಡಿ, ಬ್ಯಾಟಿಂಗ್ನಲ್ಲಿ ವೈಫಲ್ಯ ಹೊಂದಿದ್ರು, ಬಾಲಿಂಗ್ ಏನು ಅನ್ಕೊಂಡಿದ್ರು ಅದು ಬೀಳಿಲ್ಲ. ಫೀಲ್ಡಿಂಗ್ ಅಂತ ಹೇಳಿ ಚೆನ್ನೈದು ಏನು ಗೊತ್ತಾ, ಫೀಲ್ಡಿಂಗ್ ತುಂಬಾ ಚೆನ್ನಾಗಿರುತ್ತೆ, ಅದನ್ನ ತಗೊಳಕ್ಕಾಗಲಿಲ್ಲ. ಮತ್ತೆ ಆಸ್ ಎ ನಾಯಕನಾಗಿ ಗಾಯಕ್ವಾಡ್ ಇದ್ರು ಕೂಡ ಧೋನಿ ಅವರ ನಾಯಕತ್ವ ಅಲ್ಲಿ ಕಾಣಿಸುತ್ತೆ. ನಮ್ಗೆ ಹೆಂಗೆ ಕೊಹ್ಲಿ ಕಾಣಿಸುತ್ತೋ ಹಾಗೆ ಧೋನಿ ಅವರು. ಬಟ್ ಅಲ್ಲಿ ನನಗೇನು ಕಾಣಿಸ್ಲೇ ಇಲ್ಲ. ಒಂದು ಸ್ಟಂಪಿಂಗ್ ಮಾಡಿದ್ರು ಚೆನ್ನಾಗಿ, ಬಟ್ ಅದನ್ನ ಬಿಟ್ಟರೆ ಧೋನಿ ಎಲ್ಲೂ ಕೂಡ ಸ್ಟ್ರಾಂಗ್ ಆಗಿ ತಂಡವನ್ನ ಮುನ್ನಡೆಸ್ತಾ ಇದ್ರು, ಅಟ್ಯಾಕಿಂಗ್ ಫೀಲ್ಡಿಂಗ್ ನಿಲ್ಲಿಸ್ತಾ ಇದ್ರು, ಈ ಬೌಲರ್ಗಳನ್ನ ಚೇಂಜ್ ಮಾಡಿ ಇವ್ರನ್ನ ಹಾಕ್ಸು ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ಅದೆಲ್ಲ
ಎಲ್ಲಿಯೂ ಕೂಡ ನಾನು ನೋಡಿದಂಗೆ ಕಾಣಿಸ್ಲೇ ಇಲ್ಲ. ಅಲ್ಲಿ ಒಂದು ಸ್ವಲ್ಪ ವೈಫಲ್ಯವನ್ನು ಹೊಂದಿದ್ರು. ಎಲ್ಲೋ ನಿನ್ನೆ CSK ಒಂಥರ ಹಳೆ RCB ಆಡ್ತಾ ಇತ್ತಲ್ಲ ಅವ್ರ ತಂಡದಲ್ಲಿ ಹಂಗೆ ಆಡಿದ್ರು ಇವರು. ನಾವು ತುಂಬಾ ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಅವರ ಹೋಮ್ ಗ್ರೌಂಡ್ ಅಲ್ಲೇ ಒಂಥರ ಆಶ್ಚರ್ಯ. ಅದರಲ್ಲೂ ಅದು ಅವ್ರ ಹೋಮ್ ಗ್ರೌಂಡ್ ಅಲ್ಲೇ ಅವ್ರು ಹಂಗೆ ಆಡಿದ್ರಲ್ಲ, ಎಲ್ಲೋ ಹೆದರಿದ್ರು ಅನ್ಸುತ್ತೆ, ತುಂಬಾ ಪ್ರೆಷರ್ ಇತ್ತು ಅನ್ಸುತ್ತೆ. ಒಂದು ಮೊದಲ ಪಂದ್ಯದಲ್ಲಿ ನಾವು ಈ ರೀತಿಯಾಗಿ ಆಡಿದ್ದು, ಮತ್ತು ಅವರು ಇಲ್ಲ ಈ 18 ವರ್ಷದಿಂದ ಗೆದ್ದಿದ್ದೀವಿ, ಈ ಸರಿನೂ ಗೆಲ್ಲೇಬೇಕು, ಹೆಂಗಾದ್ರೂ ಮಾಡಬೇಕು, ಆ ಒಂದು ಪ್ರೆಷರ್ ಇತ್ತು ಅನ್ಸುತ್ತೆ. ಅದಕ್ಕೋಸ್ಕರ ಸೋತ್ರು ಅನ್ನೋದು ನನ್ನ ಲೆಕ್ಕಾಚಾರ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಜೊತೆ ಇದ್ದು ಸಾಕಷ್ಟು ವಿಷಯಗಳನ್ನ ಹಂಚಿಕೊಂಡಿದ್ಕೆ. ಥ್ಯಾಂಕ್ ಯು. ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.